ರಾಜ್ಯದಲ್ಲಿ ಹಾದು ಹೋಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅವೈಜ್ಞಾನಿಕ ಟೋಲ್ಗಳ ಹಾವಳಿ ಆಗಿದೆ ಅಂತಲೇ ಹೇಳ್ಬೋದು. ನಾವಿದ್ದೀವಿ ರಾಷ್ಟ್ರೀಯ ಹೆದ್ದಾರಿ 50 ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತಿಮ್ಲಾಪುರ ಟೋಲ್ನ ಬಳಿ ಇದ್ದೇವೆ. ಈ ತಿಮ್ಲಾಪುರ ಟೋಲ್ ಎಷ್ಟು ಡಿಸ್ಟೆನ್ಸ್ ಅಂತೇಳಿ ಹೇಳೋದಾದರೆ ಏನು ಹಿಟ್ನಾಳ್ ಟೋಲ್ ಏನಿದೆ, ಆ ಹಿಟ್ನಾಳ್ ಟೋಲಿಂದ ಇಲ್ಲಿ ಕೇವಲ 45 ಕಿಲೋಮೀಟರ್ ಅಂತರ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ನಿಯಮದ ಪ್ರಕಾರ ಒಂದು ಟೋಲು 60 ಕಿಲೋಮೀಟರ್ ವ್ಯಾಪ್ತಿಯನ್ನು ಮೀರಬೇಕು ಅಂತಕ್ಕಂಥದ್ದಿದೆ. ಅದರ ಜೊತೆಗೆ ಈ ಟೋಲ್ನ ಸುತ್ತಮುತ್ತ ಇರತಕ್ಕಂತಹ 20 ಕಿಲೋಮೀಟರ್ ಹಳ್ಳಿಯ ಜನರಿಗೆ ಏನು ಉಚಿತವಾಗಿ ವಾಹನಗಳನ್ನು ಬಿಡಬೇಕು ಅಂತಕ್ಕಂಥ ನಿಯಮ ಇದೆ. ಆದರೆ ಆ ಯಾವುದೇ ನಿಯಮಗಳನ್ನು ಪಾಲನೆ ಮಾಡದೆ ಈ ಟೋಲ್ ಕೆಲಸ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಬಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗದೇ ಇರತಕ್ಕಂಥದ್ದು ಈ ಭಾಗದಲ್ಲಿ ನಾವು ನೋಡ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬರ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅದರ ಜೊತೆಗೆ ಇದು ರಾಷ್ಟ್ರೀಯ ಹೆದ್ದಾರಿ 50 ಏನು ಚಿತ್ರದುರ್ಗದಿಂದ ಬಿಜಾಪುರಕ್ಕೆ ಹೋಗ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥದ್ದು. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡ್ತವೆ. ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಜನ ಏನಿದ್ದಾರೆ, ತಿಮ್ಲಾಪುರ ಆಗಿರ್ಬೋದು, ಚಿಲಕನಟ್ಟಿ ಆಗಿರ್ಬೋದು, ಅದರ ಜೊತೆ ದೇವಲಾಪುರ ಆಗಿರ್ಬೋದು, ಅದರ ಜೊತೆಗೆ ಶಿವಪುರದ ಈ ಒಂದು ಗ್ರಾಮಸ್ಥರು ಕೂಡ ಸಾಕಷ್ಟು ಕಿರಿಕಿರಿಯನ್ನು ಈ ಟೋಲಿಂದ ಅನುಭವಿಸ್ತಾ ಇರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ವಾಹನ ಸಂಚಾರಗಳು ಕೂಡ ಓಡಾಡ್ತಿದ್ದಾವೆ. ಇಲ್ಲಿ ಚಾಲಕರೊಬ್ಬರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ಇದು ಟೋಲು ಅವೈಜ್ಞಾನಿಕ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ, ಏನು ಹೇಳಕ್ಕೆ ಬಯಸ್ತೀರಿ ಸರ್? ಹೌದು ಸರ್, ಅವೈಜ್ಞಾನಿಕನೇ ಇದೆ. ಯಾಕಂತ ಕೇಳಿದರೆ ಸುಮಾರು ಸರ್ಕಾರ ಗೈಡ್ಲೈನ್ ಏನಿದೆ, 70 ಕಿಲೋಮೀಟ್ರು 80 ಕಿಲೋಮೀಟ್ರಿಗೆ ಒಂದು ಟೋಲ್ ಗೇಟ್ ಅಂತ ಇದೆ. ಶೀಘ್ರದಲ್ಲೇ ನೋಡಿರಿ ನಮ್ಮ ಚಿಲಕನಟ್ಟಿ ಟೋಲ್ಗೂ ಮತ್ತು ಹಿಟ್ನಾಳ್ ಟೋಲ್ಗೂ ಒಂದು 35-40 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಅತಿ ಹೆಚ್ಚು ಸುಲಿಗೆ ಮಾಡುವಂಥ ಯಾವುದಾದ್ರು ಇಲಾಖೆ ಐತಿ ಅಂದರೆ ರಾಷ್ಟ್ರೀಯ ಹೈವೇ ಪ್ರಾಧಿಕಾರ. ಹೌದಾ? ಡ್ರೈವರ್ಗೂ ಯಾವುದೂ ಸೇಫ್ಟಿ ಇಲ್ಲ ಸರ್. ಸಾಧ್ಯವಾದ ಕ್ಯಾಮ್ರಾಮನ್ ಅವರು ಒಂದು ಸ್ವಲ್ಪ ವಿಡಿಯೋ ಮಾಡಿ ಸರ್. ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು. ಯಾವುದೇ ಆದರೂ ಡ್ರೈವರ್ಗಳಿಗೆ ಯಾವುದೇ ಬೆನಿಫಿಟ್ಸ್ ಇಲ್ಲ. ಹಗಲು ದರೋಡೆ ಮಾಡುವಂಥ ರಾಷ್ಟ್ರೀಯ ಪ್ರಾಧಿಕಾರ ಒಂದು ಸ್ವಲ್ಪ ನಮ್ಮ ಕಡೆನೂ ಗಮನ ಕೊಟ್ಟು, ಚಾಲಕರ ಕಡೆನೂ ಗಮನ ಕೊಟ್ಟು ಒಂದು ಸ್ವಲ್ಪ ನಮಗೂ ಅನುಕೂಲ ಮಾಡಿಕೊಡ್ಬೇಕು. ಅತಿ ಹೆಚ್ಚು ದುಬಾರಿಯಾದ ಟ್ಯಾಕ್ಸು ಇವತ್ತು ನೋಡಿ ಸರ್, ಕಾಂಪಿಟೇಷನ್ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಜಾಸ್ತಿ ಮಾಡ್ತು ಅಂತ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೊರೆಯಾದ ಟ್ಯಾಕ್ಸು. ಅದ್ರ ಜೊತೆಗೆ ನೋಡಿ ಸರ್, ಈಗ ಪ್ರತಿಯೊಂದು 3 ತಿಂಗಳಿಗೆ 4,000, 5,000, 6,000 ಟ್ಯಾಕ್ಸ್ ಕಟ್ಟೋ ಪದ್ಧತಿಯಲ್ಲಿ ಮತ್ತು ಟೋಲ್ ಗೇಟು ಕಟ್ಟಬೇಕು. ಅತಿ ಹೆಚ್ಚು ಕಷ್ಟ ಬರೋಂಥ ಪ್ರಯಾಣಿಕರಿಗೂ ತೊಂದರೆ ಆಗ್ತಾಯಿದೆ ಮತ್ತು ಗಾಡಿ ಮಾಲೀಕರಿಗಂತೂ ಪರಿಸ್ಥಿತಿ ಹೇಳ್ತಾನೆ ಇಲ್ಲ. ಇವಾಗ ಕೋವಿಡಿಂದ ಮತ್ತು ಶಕ್ತಿ ಯೋಜನೆಯಿಂದ ಭಾರಿ ಕಷ್ಟ ಪರಿಸ್ಥಿತಿ ಇದೆ. ದಯವಿಟ್ಟು ಇದನ್ನು ಕಡಿಮೆ ಮಾಡಿಸಿ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ನ್ಯೂಸ್ ಮುಖ್ಯನ ಮನವಿ ಮಾಡ್ಕೊತಾನೆ. ಇದಿಷ್ಟು ಟ್ಯಾಕ್ಸಿ ಚಾಲಕರ ಮಾತುಗಳು ನಾವು ಗಮನಿಸ್ಬೋದು. ಯಾವ ನಿಟ್ಟಿನಲ್ಲಿ ಇಲ್ಲಿ ಒಂದು ಹಗಲು ದರೋಡೆಯನ್ನು ಮಾಡಲಾಗ್ತಾ ಇದೆ, ನಮಗೆ ಚಾಲಕರಿಗೂ ಕೂಡ ಯಾವುದೇ ರೀತಿಯ ಸೇಫ್ಟಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಭಾಗದ ಚಾಲಕರು ಹೇಳ್ತಾ ಇರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಹಾದು ಹೋಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅವೈಜ್ಞಾನಿಕ ಟೋಲ್ಗಳ ಹಾವಳಿ ಆಗಿದೆ ಅಂತಲೇ ಹೇಳ್ಬೋದು. ನಾವಿದ್ದೀವಿ ರಾಷ್ಟ್ರೀಯ ಹೆದ್ದಾರಿ 50 ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತಿಮ್ಲಾಪುರ ಟೋಲ್ನ ಬಳಿ ಇದ್ದೇವೆ. ಈ ತಿಮ್ಲಾಪುರ ಟೋಲ್ ಎಷ್ಟು ಡಿಸ್ಟೆನ್ಸ್ ಅಂತೇಳಿ ಹೇಳೋದಾದರೆ ಏನು ಹಿಟ್ನಾಳ್ ಟೋಲ್ ಏನಿದೆ, ಆ ಹಿಟ್ನಾಳ್ ಟೋಲಿಂದ ಇಲ್ಲಿ ಕೇವಲ 45 ಕಿಲೋಮೀಟರ್ ಅಂತರ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ನಿಯಮದ ಪ್ರಕಾರ ಒಂದು ಟೋಲು 60 ಕಿಲೋಮೀಟರ್ ವ್ಯಾಪ್ತಿಯನ್ನು ಮೀರಬೇಕು ಅಂತಕ್ಕಂಥದ್ದಿದೆ. ಅದರ ಜೊತೆಗೆ ಈ ಟೋಲ್ನ ಸುತ್ತಮುತ್ತ ಇರತಕ್ಕಂತಹ 20 ಕಿಲೋಮೀಟರ್ ಹಳ್ಳಿಯ ಜನರಿಗೆ ಏನು ಉಚಿತವಾಗಿ ವಾಹನಗಳನ್ನು ಬಿಡಬೇಕು ಅಂತಕ್ಕಂಥ ನಿಯಮ ಇದೆ. ಆದರೆ ಆ ಯಾವುದೇ ನಿಯಮಗಳನ್ನು ಪಾಲನೆ ಮಾಡದೆ ಈ ಟೋಲ್ ಕೆಲಸ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಬಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗದೇ ಇರತಕ್ಕಂಥದ್ದು ಈ ಭಾಗದಲ್ಲಿ ನಾವು ನೋಡ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬರ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅದರ ಜೊತೆಗೆ ಇದು ರಾಷ್ಟ್ರೀಯ ಹೆದ್ದಾರಿ 50 ಏನು ಚಿತ್ರದುರ್ಗದಿಂದ ಬಿಜಾಪುರಕ್ಕೆ ಹೋಗ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥದ್ದು. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡ್ತವೆ. ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಜನ ಏನಿದ್ದಾರೆ, ತಿಮ್ಲಾಪುರ ಆಗಿರ್ಬೋದು, ಚಿಲಕನಟ್ಟಿ ಆಗಿರ್ಬೋದು, ಅದರ ಜೊತೆ ದೇವಲಾಪುರ ಆಗಿರ್ಬೋದು, ಅದರ ಜೊತೆಗೆ ಶಿವಪುರದ ಈ ಒಂದು ಗ್ರಾಮಸ್ಥರು ಕೂಡ ಸಾಕಷ್ಟು ಕಿರಿಕಿರಿಯನ್ನು ಈ ಟೋಲಿಂದ ಅನುಭವಿಸ್ತಾ ಇರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ವಾಹನ ಸಂಚಾರಗಳು ಕೂಡ ಓಡಾಡ್ತಿದ್ದಾವೆ. ಇಲ್ಲಿ ಚಾಲಕರೊಬ್ಬರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ಇದು ಟೋಲು ಅವೈಜ್ಞಾನಿಕ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ, ಏನು ಹೇಳಕ್ಕೆ ಬಯಸ್ತೀರಿ ಸರ್? ಹೌದು ಸರ್, ಅವೈಜ್ಞಾನಿಕನೇ ಇದೆ. ಯಾಕಂತ ಕೇಳಿದರೆ ಸುಮಾರು ಸರ್ಕಾರ ಗೈಡ್ಲೈನ್ ಏನಿದೆ,
70 ಕಿಲೋಮೀಟ್ರು 80 ಕಿಲೋಮೀಟ್ರಿಗೆ ಒಂದು ಟೋಲ್ ಗೇಟ್ ಅಂತ ಇದೆ. ಶೀಘ್ರದಲ್ಲೇ ನೋಡಿರಿ ನಮ್ಮ ಚಿಲ್ಕನಟ್ಟಿ ಟೋಲ್ಗೂ ಮತ್ತು ಹಿಟ್ನಾಳ್ ಟೋಲ್ಗೂ ಒಂದು 35-40 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಅತಿ ಹೆಚ್ಚು ಸುಲಿಗೆ ಮಾಡುವಂಥ ಯಾವುದಾದ್ರು ಇಲಾಖೆ ಐತಿ ಅಂದರೆ ರಾಷ್ಟ್ರೀಯ ಹೈವೇ ಪ್ರಾಧಿಕಾರ. ಹೌದಾ, ಡ್ರೈವರ್ಗೂ ಯಾವುದೂ ಸೇಫ್ಟಿ ಇಲ್ಲ ಸರ್. ಸಾಧ್ಯವಾದ್ರೆ ಕ್ಯಾಮ್ರಾಮನ್ ಅವರು ಒಂದು ಸ್ವಲ್ಪ ವಿಡಿಯೋ ಮಾಡಿ ಸರ್. ಮೊನ್ನೆ ಒಂದು ಆ್ಯಕ್ಸಿಡೆಂಟ್ ಆಯಿತು, ಯಾವುದೇ ಆದರೂ ಡ್ರೈವರ್ಗಳಿಗೆ ಯಾವುದೇ ಬೆನಿಫಿಟ್ಸ್ ಇಲ್ಲ. ಹಗಲು ದರೋಡೆ ಮಾಡುವಂಥ ರಾಷ್ಟ್ರೀಯ ಪ್ರಾಧಿಕಾರ ಒಂದು ಸ್ವಲ್ಪ ನಮ್ಮ ಕಡೆನೂ ಗಮನ ಕೊಟ್ಟು, ಚಾಲಕರ ಕಡೆನೂ ಗಮನ ಕೊಟ್ಟು ಒಂದು ಸ್ವಲ್ಪ ನಮಗೂ ಅನುಕೂಲ ಮಾಡಿಕೊಡ್ಬೇಕು. ಅತಿ ಹೆಚ್ಚು ದುಬಾರಿಯಾದ ಟ್ಯಾಕ್ಸು ಇವತ್ತು ನೋಡಿ ಸರ್, ಕಾಂಪಿಟೇಷನ್ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಜಾಸ್ತಿ ಮಾಡ್ತು ಅಂತ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೊರೆಯಾದ ಟ್ಯಾಕ್ಸು. ಅದ್ರ ಜೊತೆಗೆ ನೋಡಿ ಸರ್, ಈಗ ಪ್ರತಿಯೊಂದು 3 ತಿಂಗಳಿಗೆ 4,000, 5,000, 6,000 ಟ್ಯಾಕ್ಸ್ ಕಟ್ಟೋ ಪದ್ಧತಿಯಲ್ಲಿ ಮತ್ತು ಟೋಲ್ ಗೇಟು ಕಟ್ಟಬೇಕು. ಅತಿ ಹೆಚ್ಚು ಕಷ್ಟ ಬರೋಂಥ ಪ್ರಯಾಣಿಕರಿಗೂ ತೊಂದರೆ ಆಗ್ತಾಯಿದೆ ಮತ್ತು ಗಾಡಿ ಮಾಲೀಕರಿಗಂತೂ ಪರಿಸ್ಥಿತಿ ಹೇಳ್ತಾನೆ ಇಲ್ಲ. ಇವಾಗ ಕೋವಿಡಿಂದ ಮತ್ತು ಶಕ್ತಿ ಯೋಜನೆಯಿಂದ ಭಾರಿ ಕಷ್ಟ ಪರಿಸ್ಥಿತಿ ಇದೆ. ದಯವಿಟ್ಟು ಇದನ್ನು ಕಡಿಮೆ ಮಾಡಿಸಿ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ನ್ಯೂಸ್ ಮುಖೇನ ಮನವಿ ಮಾಡ್ಕೊತಾನೆ. ಇದಿಷ್ಟು ಟ್ಯಾಕ್ಸಿ ಚಾಲಕರ ಮಾತುಗಳು ನಾವು ಗಮನಿಸ್ಬೋದು. ಯಾವ ನಿಟ್ಟಿನಲ್ಲಿ ಇಲ್ಲಿ ಒಂದು ಹಗಲು ದರೋಡೆಯನ್ನು ಮಾಡಲಾಗ್ತಾ ಇದೆ, ನಮಗೆ ಚಾಲಕರಿಗೂ ಕೂಡ ಯಾವುದೇ ರೀತಿಯ ಸೇಫ್ಟಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಭಾಗದ ಚಾಲಕರು ಹೇಳ್ತಾ ಇರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಹಾದು ಹೋಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅವೈಜ್ಞಾನಿಕ ಟೋಲ್ಗಳ ಹಾವಳಿ ಆಗಿದೆ ಅಂತಲೇ ಹೇಳ್ಬೋದು. ನಾವಿದ್ದೀವಿ ರಾಷ್ಟ್ರೀಯ ಹೆದ್ದಾರಿ 50 ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತಿಮ್ಲಾಪುರ ಟೋಲ್ನ ಬಳಿ ಇದ್ದೇವೆ. ಈ ತಿಮ್ಲಾಪುರ ಟೋಲ್ ಎಷ್ಟು ಡಿಸ್ಟೆನ್ಸ್ ಅಂತೇಳಿ ಹೇಳೋದಾದರೆ, ಏನು ಹಿಟ್ನಾಳ್ ಟೋಲ್ ಏನಿದೆ, ಆ ಹಿಟ್ನಾಳ್ ಟೋಲಿಂದ ಇಲ್ಲಿ ಕೇವಲ 45 ಕಿಲೋಮೀಟರ್ ಅಂತರ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ನಿಯಮದ ಪ್ರಕಾರ ಒಂದು ಟೋಲು 60 ಕಿಲೋಮೀಟರ್ ವ್ಯಾಪ್ತಿಯನ್ನು ಮೀರಬೇಕು ಅಂತಕ್ಕಂಥದ್ದಿದೆ. ಅದರ ಜೊತೆಗೆ ಈ ಟೋಲ್ನ ಸುತ್ತಮುತ್ತ ಇರತಕ್ಕಂತಹ 20 ಕಿಲೋಮೀಟರ್ ಹಳ್ಳಿಯ ಜನರಿಗೆ ಏನು ಉಚಿತವಾಗಿ ವಾಹನಗಳನ್ನು ಬಿಡಬೇಕು ಅಂತಕ್ಕಂಥ ನಿಯಮ ಇದೆ. ಆದರೆ ಆ ಯಾವುದೇ ನಿಯಮಗಳನ್ನು ಪಾಲನೆ ಮಾಡದೆ ಈ ಟೋಲ್ ಕೆಲಸ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಬಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗದೇ ಇರತಕ್ಕಂಥದ್ದು ಈ ಭಾಗದಲ್ಲಿ ನಾವು ನೋಡ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬರ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅದರ ಜೊತೆಗೆ ಇದು ರಾಷ್ಟ್ರೀಯ ಹೆದ್ದಾರಿ 50 ಏನು ಚಿತ್ರದುರ್ಗದಿಂದ ಬಿಜಾಪುರಕ್ಕೆ ಹೋಗ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥದ್ದು. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡ್ತವೆ. ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಜನ ಏನಿದ್ದಾರೆ, ತಿಮ್ಲಾಪುರ ಆಗಿರ್ಬೋದು, ಚಿಲಕನಟ್ಟಿ ಆಗಿರ್ಬೋದು, ಅದರ ಜೊತೆ ದೇವಲಾಪುರ ಆಗಿರ್ಬೋದು, ಅದರ ಜೊತೆಗೆ ಶಿವಪುರದ ಈ ಒಂದು ಗ್ರಾಮಸ್ಥರು ಕೂಡ ಸಾಕಷ್ಟು ಕಿರಿಕಿರಿಯನ್ನು ಈ ಟೋಲಿಂದ ಅನುಭವಿಸ್ತಾ ಇರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ವಾಹನ ಸಂಚಾರಗಳು ಕೂಡ ಓಡಾಡ್ತಿದ್ದಾವೆ. ಇಲ್ಲಿ ಚಾಲಕರೊಬ್ಬರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ಇದು ಟೋಲು ಅವೈಜ್ಞಾನಿಕ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ, ಏನು ಹೇಳಕ್ಕೆ ಬಯಸ್ತೀರಿ ಸರ್? ಹೌದು ಸರ್, ಅವೈಜ್ಞಾನಿಕನೇ ಇದೆ. ಯಾಕಂತ ಕೇಳಿದರೆ ಸುಮಾರು ಸರ್ಕಾರ ಗೈಡ್ಲೈನ್ ಏನಿದೆ, 70 ಕಿಲೋಮೀಟ್ರು 80 ಕಿಲೋಮೀಟ್ರಿಗೆ ಒಂದು ಟೋಲ್ ಗೇಟ್ ಅಂತ ಇದೆ. ಶೀಘ್ರದಲ್ಲೇ ನೋಡಿರಿ ನಮ್ಮ ಚಿಲ್ಕನಟ್ಟಿ ಟೋಲ್ಗೂ ಮತ್ತು ಹಿಟ್ನಾಳ್ ಟೋಲ್ಗೂ ಒಂದು 35-40 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಅತಿ ಹೆಚ್ಚು ಸುಲಿಗೆ ಮಾಡುವಂಥ ಯಾವುದಾದ್ರು ಇಲಾಖೆ ಐತಿ ಅಂದರೆ ರಾಷ್ಟ್ರೀಯ ಹೈವೇ ಪ್ರಾಧಿಕಾರ. ಹೌದಾ, ಡ್ರೈವರ್ಗೂ ಯಾವುದೂ ಸೇಫ್ಟಿ ಇಲ್ಲ ಸರ್. ಸಾಧ್ಯವಾದ್ರೆ ಕ್ಯಾಮ್ರಾಮನ್ ಅವರು ಒಂದು ಸ್ವಲ್ಪ ವಿಡಿಯೋ ಮಾಡಿ ಸರ್. ಮೊನ್ನೆ ಒಂದು ಆ್ಯಕ್ಸಿಡೆಂಟ್ ಆಯಿತು, ಯಾವುದೇ ಆದರೂ ಡ್ರೈವರ್ಗಳಿಗೆ ಯಾವುದೇ ಬೆನಿಫಿಟ್ಸ್ ಇಲ್ಲ. ಹಗಲು ದರೋಡೆ ಮಾಡುವಂಥ ರಾಷ್ಟ್ರೀಯ ಪ್ರಾಧಿಕಾರ ಒಂದು ಸ್ವಲ್ಪ ನಮ್ಮ ಕಡೆನೂ ಗಮನ ಕೊಟ್ಟು, ಚಾಲಕರ ಕಡೆನೂ ಗಮನ ಕೊಟ್ಟು ಒಂದು ಸ್ವಲ್ಪ ನಮಗೂ ಅನುಕೂಲ ಮಾಡಿಕೊಡ್ಬೇಕು. ಅತಿ ಹೆಚ್ಚು ದುಬಾರಿಯಾದ ಟ್ಯಾಕ್ಸು ಇವತ್ತು ನೋಡಿ ಸರ್, ಕಾಂಪಿಟೇಷನ್ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಜಾಸ್ತಿ ಮಾಡ್ತು ಅಂತ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೊರೆಯಾದ ಟ್ಯಾಕ್ಸು. ಅದ್ರ ಜೊತೆಗೆ ನೋಡಿ ಸರ್, ಈಗ ಪ್ರತಿಯೊಂದು 3 ತಿಂಗಳಿಗೆ 4,000, 5,000, 6,000 ಟ್ಯಾಕ್ಸ್ ಕಟ್ಟೋ ಪದ್ಧತಿಯಲ್ಲಿ ಮತ್ತು ಟೋಲ್ ಗೇಟು ಕಟ್ಟಬೇಕು. ಅತಿ ಹೆಚ್ಚು ಕಷ್ಟ ಬರೋಂಥ ಪ್ರಯಾಣಿಕರಿಗೂ ತೊಂದರೆ ಆಗ್ತಾಯಿದೆ ಮತ್ತು ಗಾಡಿ ಮಾಲೀಕರಿಗಂತೂ ಪರಿಸ್ಥಿತಿ ಹೇಳ್ತಾನೆ ಇಲ್ಲ. ಇವಾಗ ಕೋವಿಡಿಂದ ಮತ್ತು ಶಕ್ತಿ ಯೋಜನೆಯಿಂದ ಭಾರಿ ಕಷ್ಟ ಪರಿಸ್ಥಿತಿ ಇದೆ. ದಯವಿಟ್ಟು ಇದನ್ನು ಕಡಿಮೆ ಮಾಡಿಸಿ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ನ್ಯೂಸ್ ಮುಖೇನ ಮನವಿ ಮಾಡ್ಕೊತಾನೆ. ಇದಿಷ್ಟು ಟ್ಯಾಕ್ಸಿ ಚಾಲಕರ ಮಾತುಗಳು ನಾವು ಗಮನಿಸ್ಬೋದು. ಯಾವ ನಿಟ್ಟಿನಲ್ಲಿ ಇಲ್ಲಿ ಒಂದು ಹಗಲು ದರೋಡೆಯನ್ನು ಮಾಡಲಾಗ್ತಾ ಇದೆ, ನಮಗೆ ಚಾಲಕರಿಗೂ ಕೂಡ ಯಾವುದೇ ರೀತಿಯ ಸೇಫ್ಟಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಭಾಗದ ಚಾಲಕರು ಹೇಳ್ತಾ ಇರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.